Hello students, I welcome you all to the e-content of Management Accounting. Today we are in 28th session of the chapter Ratio Analysis. Today I will discuss about some examples showing how to solve problems on activity ratios. ಈಗಾಗಲೇ ನಾವು ಹಿಂದಿನ ಸೆಷನಲ್ಲಿ ಆಕ್ಟಿವಿಟಿ ರೇಷಿಯೋಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಆಕ್ಟಿವಿಟಿ ರೇಷಿಯೋನಲ್ಲಿ ನಮಗೆ ಮುಖ್ಯವಾಗಿ ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಡೆಟಾಸ್ ಟರ್ನ್ ಓವರ್ ರೇಷಿಯೋ, ಕ್ರೆಡಿಟಾಸ್ ಟರ್ನ್ ಓವರ್ ರೇಷಿಯೋ, ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಆ್ಯಂಡ್ ದೆನ್ ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ, ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಇದಿಷ್ಟು ಬರುತ್ತೆ. ಇದರಲ್ಲಿ ಇವಾಗ ಕೆಲವು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ಕ್ಯಾಲ್ಕುಲೇಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಕೇಳಿದ್ದಾರೆ. ಪ್ರಾಬ್ಲಮ್ ಓದ್ತಾ ಇದ್ದೀನಿ ನೋಡಿ. ಕ್ಯಾಲ್ಕುಲೇಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಓಪನಿಂಗ್ ಸ್ಟಾಕ್ ಈಸ್ 76,250, ಕ್ಲೋಸಿಂಗ್ ಸ್ಟಾಕ್ 98,500, ಸೇಲ್ಸ್ rupees 5,20,000, ಸೇಲ್ಸ್ ರಿಟರ್ನ್ಸ್ 20,000, ಪರ್ಚೇಸಸ್ 3,22,250. ಇದಿಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇವಾಗ ನಾವು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂದ ತಕ್ಷಣನೇ ಅದ್ರ ಫಾರ್ಮುಲಾ ನೆನ್ಪು ಮಾಡ್ಕೊಳ್ಳೋಣ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂದರೆ ನೋಡಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವ್ರೇಜ್ ಸ್ಟಾಕ್ ಅಂತ ಇದೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳಿದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಅಂತ ಮಾಡ್ತೀವಿ. ಇವಾಗ ಈ ಪ್ರಾಬ್ಲಮ್ನಲ್ಲಿ ನೋಡಿ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ ಇದೆ, ಅದಲ್ಲದೆ ಪರ್ಚೇಸಸ್ ಇದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ ಅಂದರೆ ಅದನ್ನ ಬಿಟ್ಟು ಮಿಕ್ಕಿದೇನಿದೆಯೋ ಅದಿಷ್ಟು ಇನ್ಫಾರ್ಮೇಷನ್ ತೊಗೊಳ್ಬೇಕಾಗತ್ತೆ. ಸೊ ಅಂದರೆ ನಾವಿವಾಗ ಕ್ಲೋಸಿಂಗ್ ಸ್ಟಾಕ್ನ ಕಾಸ್ಟ್ ಆಫ್ ಗೂಡ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ನ ಮಾಡ್ಕೊಳ್ತೀವಿ. ನೆಕ್ಸ್ಟು ಆವ್ರೇಜ್ ಸ್ಟಾಕ್ ಅಂತ ಇದೆ. ಆವ್ರೇಜ್ ಸ್ಟಾಕ್ ಅಂದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ನಾನು ಇದನ್ನು ಒಂದು NCERT ಇದು ಒಂದು ಇದಿತ್ತು ವೆಬ್ಸೈಟು. ಆ ವೆಬ್ಸೈಟಿಂದ ನಾನು ರಿಟ್ರೀವ್ ಮಾಡ್ಕೊಂಡಿದ್ದೀನಿ. ಅದ್ರದ್ದು ಸೋರ್ಸ್ನ ಕೊಟ್ಟಿದ್ದೀನಿ, ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ತುಂಬ ಪ್ರಾಬ್ಲಮ್ಸ್ ಇದೆ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದಲ್ದೇ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸು ಕೂಡ ತುಂಬ ಇದೆ. ಹಾಗಾಗಿ ನೀವು ರೇಷಿಯೋ ಅನಾಲಿಸಿಸು, ಈವನ್ ಫಂಡ್ ಫ್ಲೋ, ಕ್ಯಾಶ್ ಫ್ಲೋ ಎಲ್ಲದರಲ್ಲೂ ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೋಡ್ಬೋದು. ಇದಲ್ಲದೆ ಸುಮಾರು ಬೇರೆದು ಎಲ್ಲ ಇದೆ. ನಾನು ಸ್ಟಡಿ ಮೆಟೀರಿಯಲಲ್ಲಿ ನಿಮಗೆ ಅದ್ರ ಲಿಂಕ್ನ ಮತ್ತು ರೆಫರೆನ್ಸ್ ಸೋರ್ಸ್ನ ಎಲ್ಲ ಹಾಕಿದ್ದೀನಿ. ಇವಾಗ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳಿದಾಗ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವ್ರೇಜ್ ಸ್ಟಾಕ್ ಅಂತ ಮಾಡ್ತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ 76,250 ಪ್ಲಸ್ ಪರ್ಚೇಸಸ್ 3,22,250 ಮೈನಸ್ ಕ್ಲೋಸಿಂಗ್ ಸ್ಟಾಕ್ 98,500. ಇದನ್ನು ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 3 lakhs ಸಿಗುತ್ತೆ. ನೆಕ್ಸ್ಟ್ ಆವ್ರೇಜ್ ಸ್ಟಾಕ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಪನಿಂಗ್ ಸ್ಟಾಕ್ 76,250 ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ 98,500 ಡಿವೈಡೆಡ್ ಬೈ 2, 87,375 ಅಂತ ಆವ್ರೇಜ್ ಸ್ಟಾಕ್ ಸಿಕ್ಕಿದೆ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದಾಗ 3 lakh ಬಂದಿದೆ, ಆ 3 lakh ಹಾಕ್ಕೊಳ್ತಾ ಇದ್ದೀವಿ. ಆವ್ರೇಜ್ ಸ್ಟಾಕ್ ಅಂದಾಗ ಇವಾಗ ಕಂಡಿದ್ವಿ 87,375 ಅಂತ, ಅದನ್ನ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಡಿವೈಡ್ ಮಾಡಿದ್ರೆ ನಮಗೆ 3.43 ಟೈಮ್ಸ್ ಅಂತ ಸಿಕ್ಕಿದೆ. ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ನಮಗೆ 3.43 ಟೈಮ್ಸ್ ಅಂತ ಆಯಿತು. ನೆಕ್ಸ್ಟ್ ಡೆಟಾಸ್ ಟರ್ನ್ ಓವರ್ ರೇಷಿಯೋಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಇದೆ. ಕ್ಯಾಲ್ಕುಲೇಟ್ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್: ಟೋಟಲ್ ಸೇಲ್ಸ್, ಕ್ಯಾಶ್ ಸೇಲ್ಸ್, ಸೇಲ್ಸ್ ರಿಟರ್ನ್, ಡೆಟಾಸ್, ಬಿಲ್ಸ್ ರಿಸೀವಬಲ್. ಇದಿಷ್ಟು ಇನ್ಫಾರ್ಮೇಷನ್ನ ನಮಗೆ ಕೊಟ್ಟಿದ್ದಾರೆ. ಇವಾಗ ನಾವು ಇದನ್ನು ಉಪಯೋಗಿಸ್ಕೊಂಡು ನಾವು ಆವ್ರೇಜ್ ಕಲೆಕ್ಷನ್ ಪೀರಿಯಡ್ನ ಕಂಡುಹಿಡಿಬೇಕು. ಒಂದೇ ಸಲ ಸ್ಟ್ರೈಟ್ ಅವೇ ನಾವು ಆವ್ರೇಜ್ ಕಲೆಕ್ಷನ್ ಪೀರಿಯಡ್ನ ಕಂಡುಹಿಡಿಯೋಕ್ಕಾಗಲ್ಲ. ಫಸ್ಟ್ ನಾವು ಡೆಟಾಸ್ ಟರ್ನ್ ಓವರ್ ರೇಷಿಯೋ ಮಾಡ್ಕೊಳ್ಬೇಕಾಗತ್ತೆ. ಡೆಟಾಸ್ ಟರ್ನ್ ಓವರ್ ರೇಷಿಯೋ ಮಾಡಾದಮೇಲೆ ನಾವು ಆವ್ರೇಜ್ ಕಲೆಕ್ಷನ್ ಪೀರಿಯಡ್ಡು ಮಾಡ್ಕೊಳ್ಬೇಕು. ಡೆಟಾಸ್ ಟರ್ನ್ ಓವರ್ ರೇಷಿಯೋ ಮಾಡಬೇಕು ಅಂತ ಹೇಳಿದ್ರೆ ಫಾರ್ಮುಲಾ ನೆಟ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವ್ರೇಜ್ ಡೆಟಾರ್ಸ್ ಅಂತ ಇದೆ. ಸೊ ಇವಾಗ ನೆಟ್ ಕ್ರೆಡಿಟ್ ಸೇಲ್ಸ್ ನೋಡೋಣ. ಕ್ರೆಡಿಟ್ ಸೇಲ್ಸ್ ಕಂಡುಹಿಡಿಬೇಕು ಅಂದರೆ ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್. ಅಂದರೆ ಟೋಟಲ್ ಸೇಲ್ಸಿಂದ ಕ್ಯಾಶ್ ಸೇಲ್ಸ್ನ ಮತ್ತು ಸೇಲ್ಸ್ ರಿಟರ್ನ್ನ ಡಿಡಕ್ಟ್ ಮಾಡ್ತಾ ಇದ್ದೀವಿ. ಅದನ್ನ ಡಿಡಕ್ಟ್ ಮಾಡಿದ್ರೆ ನಮಗೆ ಅಂದರೆ ಟೋಟಲ್ ಸೇಲ್ಸು 7 lakh ಇದೆ, ಕ್ಯಾಶ್ ಸೇಲ್ಸು 2 lakh ಇದೆ, ಸೇಲ್ಸ್ ರಿಟರ್ನ್ಸು 25,000 ಇದೆ. ನೋಡಿ ಪ್ರಾಬ್ಲಮ್ನಲ್ಲಿ ಟೋಟಲ್ ಸೇಲ್ಸ್ 7 lakh, ಕ್ಯಾಶ್ ಸೇಲ್ಸ್ 2 lakh, ಸೇಲ್ಸ್ ರಿಟರ್ನ್ಸ್ 25,000. 7 lakhನಲ್ಲಿ 2 lakh ಹೋದರೆ 5 lakh ಆಯಿತು. 5 lakhನಲ್ಲಿ ಮತ್ತೆ
25,000 ತೆಗೆದ್ರೆ 4,75,000 ಸಿಕ್ಕಿದೆ ನಮಗೆ. ಸೊ 4,75,000 ಕ್ರೆಡಿಟ್ ಸೇಲ್ಸ್ ಆಯಿತು. ನೆಕ್ಸ್ಟ್ ಇವಾಗ ಡೆಟಾರ್ಸ್ ಅಲ್ಲದೆ ಬಿಲ್ಸ್ ರಿಸೀವಬಲ್ ಕೊಟ್ಟಿದ್ದಾರೆ ನೋಡಿ. ಡೆಟಾರ್ಸ್ 50,000 ಇದೆ, ಬಿಲ್ಸ್ ರಿಸೀವಬಲ್ 30,000 ಇದೆ. ಈ ಪ್ರಾಬ್ಲಮಲ್ಲಿ ನಮಗೆ ಓಪನಿಂಗ್ ಕ್ಲೋಸಿಂಗ್ ಆ ಥರ ಏನೂ ಕೊಟ್ಟಿಲ್ಲ. ಆ ಥರ ಏನು ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಏನು ಕೊಟ್ಟಿದ್ದಾರೋ ಅದನ್ನ ನಾವು ಕ್ಲೋಸಿಂಗ್ ಅಂತ ತಿಳ್ಕೊಂಡು ಓಪನಿಂಗು ಅದೇ ಸೇಮ್ ಇತ್ತು ಅಂದ್ಕೊಳ್ತೀವಿ. ಅಂಥ ಟೈಮ್ನಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅದೇನೇ ಆವ್ರೇಜ್ ಅಂತ ಆಗುತ್ತೆ. ಸೊ ಡೆಟಾರ್ಸ್ ಆವ್ರೇಜ್ ಡೆಟಾರ್ಸ್ ಅಂತ ಹೇಳಿದ್ರೆ ಡೆಟಾರ್ಸ್ ಪ್ಲಸ್ ಬಿ ಆರ್ ಎರಡನ್ನೂ ಸೇರಿಕೊಂಡು ಆವ್ರೇಜ್ ಡೆಟಾರ್ಸ್ ಆಗುತ್ತೆ. ಡೆಟಾರ್ಸ್ 50,000 ಇದೆ, ಬಿಲ್ಸ್ ರಿಸೀವಬಲ್ 30,000 ಇದೆ. ಎರಡು ಟೋಟಲ್ ಮಾಡಿಕೊಂಡ್ರೆ ನಿಮಗೆ 80,000 ಸಿಕ್ತು. ನೆಕ್ಸ್ಟ್ ಇವಾಗ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವ್ರೇಜ್ ಡೆಟಾರ್ಸ್. ಕ್ರೆಡಿಟ್ ಸೇಲ್ಸ್ ನಮಗೆ 4,75,000 ಬಂದಿದೆ, ಡಿವೈಡೆಡ್ ಬೈ ಆವ್ರೇಜ್ ಡೆಟಾರ್ಸ್ ಅಂತ ಹೇಳಿದ್ರೆ ಹಿಯರ್ ಟೋಟಲ್ ಡೆಟಾರ್ಸ್ ಇಸ್ ನಥಿಂಗ್ ಬಟ್ ಆವ್ರೇಜ್ ಡೆಟಾರ್ಸ್ ಎರಡು ಸೇಮ್ 80,000. 5.93 ಟೈಮ್ಸ್ ಅಂತ ನಮಗೆ ಡಿ ಟಿ ಆರ್ ಸಿಕ್ಕಿದೆ. ಒಂದ್ಸಲ ಡಿ ಟಿ ಆರ್ ಸಿಕ್ಕಿದ್ಮೇಲೆ ನಾವಿವಾಗ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ನ ಕಂಡುಹಿಡಿಯೋಣ. ನಾನಿಲ್ಲಿ ನಂಬರ್ ಆಫ್ ಡೇಸ್ ಇನ್ ಎ ಇಯರ್ ಅಂತ ತೊಗೊಂಡಿದ್ದೀನಿ. ನಂಬರ್ ಆಫ್ ಡೇಸ್ ಇನ್ ಎ ಇಯರ್ ಅಂತ ತೊಗೊಂಡು 365 ಡಿವೈಡೆಡ್ ಬೈ 5.93 ಮಾಡಿದಾಗ ನನಗೆ 62 ಡೇಸ್ ಅಂತ ಬಂದಿದೆ. 62 ಡೇಸ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಕಲೆಕ್ಷನ್ ಪೀರಿಯಡ್ಡು ಸ್ಟ್ಯಾಂಡರ್ಡ್ ನಾವು 30 ಡೇಸ್ ಅಂತ ಹೇಳ್ತೀವಿ. 30 ಡೇಸ್ಗಿಂತ ಜಾಸ್ತಿ ಇದ್ದರೆ ಇನ್ಎಫಿಷಿಯೆಂಟು, 30 ಡೇಸ್ ಒಳಗಡೆ ಇದ್ದರೆ ಎಫಿಷಿಯೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಿದು ಇನ್ಎಫಿಷಿಯನ್ಸಿ ಅಂತ ಹೇಳಿದ್ರೆ ನಾವು ಏನು ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದೀವಿ ಅದರ ಅಮೌಂಟ್ ನಮಗೆ 62 ಡೇಸ್ ತೊಗೊಳ್ತಾ ಇದೆ ಅದು ನಮಗೆ ವಾಪಸ್ ಬರೋದಕ್ಕೆ. ಸೊ ದ ಪೀರಿಯಡ್ ಟೇಕನ್ ಟು ಕಲೆಕ್ಟ್ ಅವರ್ ಕ್ರೆಡಿಟ್ ಈಸ್ ಕಲೆಕ್ಟ್ ಅವರ್ ಡೆಟ್ ಈಸ್ 62 ಡೇಸ್. ಅಂದರೆ 62 ದಿನ ನಮಗೆ ಬೇಕಾಗ್ತಾ ಇದೆ ಅದು ಅಮೌಂಟು ನಾವು ರಿಸೀವ್ ಮಾಡೋದಕ್ಕೆ. ಸೊ 62 ದಿನ ಅಂದರೆ ಆಲ್ಮೋಸ್ಟ್ 2 months, ಡಬಲ್ ದಿ ಸ್ಟ್ಯಾಂಡರ್ಡ್ ಅಲ್ವಾ. ದೇರ್ ಫಾರ್ ಇಟ್ ಈಸ್ ನಾಟ್ ಎಫಿಷಿಯೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇವಾಗ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ. ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಮು. ಟೋಟಲ್ ಪರ್ಚೇಸಸ್, ಪರ್ಚೇಸಸ್ ರಿಟರ್ನ್ಸ್, ಕ್ಯಾಶ್ ಪರ್ಚೇಸಸ್, ಕ್ರೆಡಿಟಾರ್ಸ್ ಅಟ್ ದ ಎಂಡ್, ಬಿಲ್ಸ್ ಪೇಯಬಲ್ ಅಟ್ ದ ಎಂಡ್, ರಿಸರ್ವ್ ಫಾರ್ ಡಿಸ್ಕೌಂಟ್ ಆನ್ ಕ್ರೆಡಿಟಾರ್ಸ್ 15,000 ಅಂತ ಇದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫಾರ್ಮುಲಾ ನೋಡಿ. ಕ್ರೆಡಿಟ್ ಪರ್ಚೇಸಸ್ ಡಿವೈಡೆಡ್ ಬೈ ಆವ್ರೇಜ್ ಕ್ರೆಡಿಟಾರ್ಸ್ ಮಾಡ್ಕೊಳ್ತೀವಿ. ಇವಾಗ ಕ್ರೆಡಿಟ್ ಪರ್ಚೇಸಸ್ ಫಸ್ಟು ಕಂಡುಹಿಡ್ಕೊಳ್ಳೋಣ. ಇಲ್ಲಿ ಟೋಟಲ್ ಪರ್ಚೇಸಸ್ನಲ್ಲಿ ಪರ್ಚೇಸಸ್ ರಿಟರ್ನ್ಸ್ ಮತ್ತು ಕ್ಯಾಶ್ ಪರ್ಚೇಸಸ್ ಎರಡನ್ನೂ ತೆಗೆದುಬಿಟ್ರೆ ನಮಗೆ ಕ್ರೆಡಿಟ್ ಪರ್ಚೇಸಸ್ ಸಿಗುತ್ತೆ. ಸೊ ಇವಾಗ ಟೋಟಲ್ ಪರ್ಚೇಸಸ್ಸು 12 lakhs ಇದೆ, ಮೈನಸ್ ಪರ್ಚೇಸಸ್ ರಿಟರ್ನ್ಸ್ 60,000 ಮತ್ತು ಕ್ಯಾಶ್ ಪರ್ಚೇಸಸ್ಸು 1,50,000 ಇದೆ. ಸೊ ಈಗ 12 lakhsನಲ್ಲಿ ನಾವು 2,10,000 ತೆಗೆದ್ವಿ ಅಂತ ಹೇಳಿದ್ರೆ 9,90,000 ನಮಗೆ ಕ್ರೆಡಿಟ್ ಪರ್ಚೇಸಸ್ ಸಿಗುತ್ತೆ. ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ರೆಡಿಟ್ ಪರ್ಚೇಸ್ ಅಂತ ಹೇಳಬೇಕಿದ್ದನ್ನ. ಕ್ರೆಡಿಟ್ ಪರ್ಚೇಸಸ್ಸು 9,90,000 ಸಿಕ್ಕಿದೆ. ನೆಕ್ಸ್ಟ್ ಇವಾಗ ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಎರಡು ಸೇರಿಕೊಂಡ್ರೆ ನಮಗೆ ಆವ್ರೇಜ್ ಕ್ರೆಡಿಟಾರ್ಸ್ ಅಂತ ಹೇಳ್ಬೋದು. ಕ್ರೆಡಿಟಾರ್ಸು 1,80,000 ಇದೆ, ಬಿಲ್ಸ್ ಪೇಯಬಲ್ಲು 60,000 ಇದೆ, ಎರಡು ಸೇರಿದ್ರೆ 2,40,000 ಆಯಿತು. ಸೊ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಈಸ್ ಈಕ್ವಲ್ ಟು ನೆಟ್ ಕ್ರೆಡಿಟ್ ಪರ್ಚೇಸಸ್ ಡಿವೈಡೆಡ್ ಬೈ ಕ್ರೆಡಿಟಾರ್ಸ್ ಆವ್ರೇಜ್ ಕ್ರೆಡಿಟಾರ್ಸ್. ಆವ್ರೇಜ್ ಕ್ರೆಡಿಟಾರ್ಸ್ ಅಂದರೆ ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಎರಡು ಸೇರಿಕೊಂಡಿರೋದು. ಸೊ 9,90,000 ಡಿವೈಡೆಡ್ ಬೈ 2,40,000 ಮಾಡಿದ್ರೆ 4.125 ಅಂತ ಸಿಕ್ಕಿದೆ. ಈಗ ನಾವು ಇದಕ್ಕೆ ಪೇಮೆಂಟ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಪೇಮೆಂಟ್ ಪೀರಿಯಡ್ನ ನಾನು ಡೇಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. 365 ಡಿವೈಡೆಡ್ ಬೈ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಮಾಡ್ತಾ ಇದ್ದೀನಿ. ಆವಾಗ ನಮಗೆ 88 ಡೇಸ್ ಅಂತ ಸಿಕ್ಕಿದೆ. ಅಂದರೆ ನಮಗೆ ನಾವೇನು ಸಾಲ ಮರುಪಾವತಿ ಮಾಡಬೇಕಾಗಿದೆ ಅದಕ್ಕೆ ಸಿಗ್ತಾ ಇರುವಂತಹ ಸಮಯ 88 ಡೇಸ್. ಅಂದರೆ 60 ಡೇಸ್ ಅಂದರೆ ನಿಮಗೆ 1 ತಿಂಗಳಾಯಿತು. 1 ತಿಂಗಳ ಮೇಲೆ ಇನ್ನೂ 18 ದಿವಸ ನಿಮಗೆ, 18 ಅಲ್ಲ 28 ದಿವಸ ನಿಮಗೆ ಜಾಸ್ತಿ. 88 ಅಂದರೆ ಆಲ್ಮೋಸ್ಟ್ ರೌಂಡ್ ಆಫ್ ಮಾಡಿದ್ರೆ 90 ಡೇಸ್ ಅಂದ್ಕೊಳ್ಳಿ. ಅಂದರೆ 3 months ಹತ್ತತ್ರ ನಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅಂದರೆ ನಮಗೆ ಅಷ್ಟೊಂದು ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ನಾವು ಏನಂತ ಹೇಳ್ತೀವಿ, ವಿ ಆರ್ ಗೆಟಿಂಗ್ ಸಫಿಷಿಯಂಟ್ ಪೀರಿಯಡ್ ಟು ಪೇ ಅವರ್ ಕ್ರೆಡಿಟ್. ಕ್ರೆಡಿಟ್ ಪೀರಿಯಡ್ ಈಸ್ ವೆರಿ ಸಫಿಷಿಯಂಟ್ ಅಂತ ಹೇಳ್ತೀವಿ. ನೆಕ್ಸ್ಟು ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ. ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ನೆಟ್ ಸೇಲ್ಸ್ ಡಿವೈಡೆಡ್ ಬೈ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್, ಕರೆಂಟ್ ಲಯಬಿಲಿಟೀಸ್ ಮತ್ತು ರಿಟರ್ನ್ಸು
ಆಮೇಲೆ ಕರೆಂಟ್ ಅಸೆಟ್ಸ್ ಇದಿಷ್ಟು ಕೊಟ್ಟಿದ್ದಾರೆ. ನಮಗೆ ನೋಡಿ ಏನು ಬೇಕಾಗಿದೆ, ನೆಟ್ ಸೇಲ್ಸ್ ಬೇಕಾಗಿದೆ. ನೆಟ್ ಸೇಲ್ಸ್ ಅಂತ ಹೇಳಿದ್ರೆ ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ವರ್ಕಿಂಗ್ ಕ್ಯಾಪಿಟಲ್ ಬೇಕು. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡ್ಕೊಳ್ಬೇಕು. ಈಗ ನೋಡಿ ಫಸ್ಟು ವರ್ಕಿಂಗ್ ಕ್ಯಾಪಿಟಲ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡ್ತಾ ಇದ್ದೀವಿ. 6,50,000 ಮೈನಸ್ 2,50,000 ಅಂದರೆ 4 lakh ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಕ್ತು. ನೆಕ್ಸ್ಟ್ ಸೇಲ್ಸ್ನ ಕಂಡುಹಿಡಿತಾ ಇದ್ದೀವಿ. ಕ್ರೆಡಿಟ್ ಸೇಲ್ಸ್ನಲ್ಲಿ ನಾವು ಸೇಲ್ಸ್ ರಿಟರ್ನ್ನ ತೆಗೆದ್ವಿ. ಆವಾಗ ನಮಗೆ ಸೇಲ್ಸ್ ಸಿಕ್ತು. ಎಷ್ಟು? 11 lakh ಸೇಲ್ಸ್ ಸಿಕ್ಕಿದೆ. ಸೊ ಇವಾಗ 11 lakh ಪ್ಲಸ್ ಇಲ್ಲೇನು ಕ್ಯಾಶ್ ಸೇಲ್ಸ್ ಇದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ 9 lakh. ಎರಡನ್ನೂ ಸೇರಿಸ್ಕೊಂಡ್ರೆ ನಮಗೆ 20 lakhs ಆಯಿತು. 20 lakhs ಡಿವೈಡೆಡ್ ಬೈ 4 lakh ವರ್ಕಿಂಗ್ ಕ್ಯಾಪಿಟಲ್ ಮಾಡಿದ್ರೆ ನಮಗೆ 5 lakhs ಅಥವಾ 5 times ಅಂತ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಸಿಕ್ಕಿದೆ. ಇದಕ್ಕೆ ಯಾವುದು ಸ್ಟ್ಯಾಂಡರ್ಡ್ ಸ್ಪೆಸಿಫಿಕ್ ಆಗಿ ಇಲ್ಲದೆ ಇರೋದ್ರಿಂದ ನಾವು ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿ ಇಟ್ಬಿಡ್ತೀವಿ, ಏನು ಇಂಟರ್ಪ್ರಿಟೇಷನ್ನ ಹೇಳೋಕ್ಕೋಗಲ್ಲ ಅಥವಾ ಬರೆಯೋಕ್ಕೋಗಲ್ಲ. ನೆಕ್ಸ್ಟು ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ. ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಅಂದರೆ ನೆಟ್ ಸೇಲ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್. ಇಲ್ಲಿ ಸೇಲ್ಸ್ 3,10,000 ಇದೆ, ಸೇಲ್ಸ್ ರಿಟರ್ನ್ಸ್ 10,000 ಇದೆ. ಅವರ ಕ್ಯಾಪಿಟಲ್ ಅಂತ ಕೊಟ್ಬಿಟ್ಟಿದ್ದಾರೆ 4,50,000 ಅಂತ. ಅವರ ಕ್ಯಾಪಿಟಲ್ ಅಂತ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟಾಗಿ ಅದನ್ನ ಹಾಕೊಂಡ್ಬಿಡ್ಬೋದು. ಡೈರೆಕ್ಟಾಗಿ ಹಾಕ್ಕೊಂಡು ನಾವು 4,50,000 ಏನು ಕೊಟ್ಟಿದ್ದಾರೆ ಅದನ್ನ 3 lakh ಡಿವೈಡೆಡ್ ಬೈ 4,50,000 ಅಂತ ಮಾಡಿಕೊಂಡ್ರೆ ನಮಗೆ 0.66 ಸಿಕ್ಕಿದೆ. ಇವಾಗ ಇದು 3 lakh ಹೆಂಗಾಯಿತು ಅಂತ ಹೇಳಿದ್ರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಮಾಡ್ಕೊಳ್ತಾ ಇದ್ದೀವಿ. ಸೇಲ್ಸ್ 3,10,000 ಇದೆ ನೋಡಿ, ಅದರಲ್ಲಿ 10,000 ತೆಗೆದುಬಿಟ್ರೆ 3 lakh ಉಳಿತು. 3 lakh ಡಿವೈಡೆಡ್ ಬೈ ಅವ್ರ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೊಟ್ಟಿರೋದ್ರಿಂದ ಅದನ್ನ ಹಾಕ್ಕೊಳ್ತಾ ಇದ್ದೀವಿ 4,50,000 ಅಂತ. ಅವಾಗ ನಮಗೆ 0.66 times ಅಂತ ಆನ್ಸರ್ ಸಿಕ್ಕಿದೆ. ಸೊ ದಿಸ್ ಈಸ್ ವಾಟ್ ದ ಎಕ್ಸಾಂಪಲ್ ರಿಲೇಟೆಡ್ ಟು ವೇರಿಯಸ್ ರೇಷಿಯೋಸ್ ಆನ್ ಆ್ಯಕ್ಟಿವಿಟಿ ರೇಷಿಯೋಸ್. ಆ್ಯಕ್ಟಿವಿಟಿ ರೇಷಿಯೋಸ್ಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಫಾರ್ಮುಲಾಸು ಅಂದರೆ ಬೇರೆ ಬೇರೆ ಟೈಪ್ನಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಬರ್ಬೋದು ಅಂತ ನಾನು ನಿಮಗೆ ತೋರಿಸಿದೆ. ಇಲ್ಲಿ ತನಕ ನಾವು 4 ಬೇರೆ ಬೇರೆ ರೇಷಿಯೋಸ್ನ ನೋಡಿದ್ವಿ. We have already discussed about 4 important ratios. One is liquidity ratio and then solvency ratio, and third one is regarding profitability ratio, and now fourth activity ratios. ಪ್ರತಿ ಸೆಷನಲ್ಲೂ ನಾನು ನಿಮಗೆ ಆ ರೇಷಿಯೋಸ್ ಫಾರ್ಮುಲಾ ಒಂದು ಸೆಷನಲ್ಲಿ ಮತ್ತು ಅದಕ್ಕೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್ ಒಂದು ಸೆಷನಲ್ಲಿ ಮಾಡ್ತಾ ಇದ್ದೀನಿ. ಈಗ ನಾವು ನೆಕ್ಸ್ಟ್ ಸೆಷನ್ನಲ್ಲಿ 15 ಮಾರ್ಕಿಗೆ ಯಾವ ರೀತಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗತ್ತೆ, ಅಥವಾ 5 ಮಾರ್ಕ್ ಇದೆ ಆದರೆ ಬೇರೆ ಬೇರೆ ಅಂದರೆ ಇವಾಗ ನಿಮಗೆ ಪ್ರಾಬ್ಲಮ್ ಕೊಡುವಾಗ ಬರೀ ಆ್ಯಕ್ಟಿವಿಟಿ ರೇಷಿಯೋನ ಮಾಡಿ ಅಥವಾ ಬರೀ ಪ್ರಾಫಿಟಬಿಲಿಟಿನ ಮಾಡಿ ಅಂತ ಕೊಡಲ್ಲ. ಬ್ಯಾಲೆನ್ಸ್ ಶೀಟ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದಕ್ಕೆ ರಿಲೇಟೆಡ್ ಆಗಿ ಯಾವ ರೇಷಿಯೋ ಬೇಕಾದರೂ ಕೇಳ್ಬೋದಾಗಿರುತ್ತೆ. ಆ ಥರ ನಾವು ಕೆಲವು ಪ್ರಾಬ್ಲಮ್ಸ್ನ ನಾನು ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಇವತ್ತಿನ ಸೆಷನಲ್ಲಿ ನಾನು ಏನು ಪ್ರಾಬ್ಲಮ್ಸ್ ಮಾಡಿದ್ನೆ ಅದನ್ನ ನೀವು ಮತ್ತೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮತ್ತು ಈಗಾಗಲೇ ಎಲ್ಲ ಫಾರ್ಮುಲಾಸು ನಿಮ್ಮ ಕೈಲಿರೋದ್ರಿಂದ ಆ ಫಾರ್ಮುಲಾಸ್ದೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿ ಚಾರ್ಟ್ ಥರ ಮಾಡಿಟ್ಕೊಳ್ಳಿ. ಆವಾಗ ನಿಮಗೆ ಅದನ್ನ ಅವಾಗವಾಗ ರೆಫರ್ ಮಾಡ್ತಾಯಿದ್ರೆ ಮರ್ತೋಗಲ್ಲ, ಚೆನ್ನಾಗಿ ನೆನಪಿರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಬೇರೆ ಬೇರೆ ಲಿಂಕ್ಸ್ನ ನಾನು ಇವಾಗ ಹೇಳಿದೆ, ಸ್ಲೈಡ್ಸ್ನಲ್ಲಿ ಅಲ್ಲಿ ಹೆಡ್ಡಿಂಗ್ ಹಾಕಿದ್ದೀನಿ ಲಿಂಕ್ದ. ಆ ಲಿಂಕ್ಗೆ ಹೋಗ್ಬಿಟ್ಟು ಇನ್ನೂ ಸುಮಾರು ಪ್ರಾಬ್ಲಮ್ಸ್ ಇದೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಹೋಪ್ ಯು ಎಂಜಾಯ್ಡ್ ದ ಲರ್ನಿಂಗ್. ಇದು ನಿಮಗೆ ಚೆನ್ನಾಗಿ ಕಲಿತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ದೆನ್ ಯು ಪ್ರಾಕ್ಟೀಸ್ ಇಟ್ ವೆಲ್, ಅಂದರೆ ನೀವು ಇನ್ನೂ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.